ಏನೋ ಇನ್ಮುಂದೆ 2,000 ಗೃಹಲಕ್ಷ್ಮಿ ಹಣ ಬರೋದಿಲ್ವಾ? ಫಲಾನುಭವಿಗಳಿಗೆ ಈ ಅಮೌಂಟ್ ಬರೋದಿಲ್ಲ. ಹಾಗೆ ಗೃಹ ಜ್ಯೋತಿ ಬಗ್ಗೆ ಇನ್ನು ಮುಂದೆ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಡಿ.ಕೆ. ಶಿವಕುಮಾರ್ ಅವರು. ಅದು ಏನೇನು ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರವು ಆಡಳಿತಕ್ಕೆ ಬರೋದಕ್ಕೂ ಮುಂಚೆನೆ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಸ್ನೇಹಿತರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಗೃಹ ಜ್ಯೋತಿ ಯೋಜನೆ ಆಗ್ಬೋದು, ಇವೆರಡರ ಬಗ್ಗೆ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಡಿ.ಕೆ. ಶಿವಕುಮಾರ್ ಅವರು. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಬಯೋಮೆಟ್ರಿಕ್ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಸ್ನೇಹಿತರೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರು ಮರಣವನ್ನ ಹೊಂದಿರುವಂತಹ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇತ್ತು ಸ್ನೇಹಿತರೆ. ಅದನ್ನು ಕೂಡ ಕಟ್ಟನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸಾಕಷ್ಟು ಜನ ಅವ್ರಿಗೆ ತುಂಬಾನೇ ಇನ್ಕಮ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅವರು ಟ್ಯಾಕ್ಸ್ ಅನ್ನು ಕೂಡ ಕಟ್ತಾ ಇರ್ತಾರೆ ಸರ್ಕಾರಕ್ಕೆ. ಅವರು ಕೂಡ ಈ ಯೋಜನೆಯನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಕಟ್ ಮಾಡಬೇಕು ಅಂತ ಅದನ್ನು ಕೂಡ ಕಟ್ಟನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರ ಪಟ್ಟಿಯಿಂದ ಅವರ ಹೆಸರುಗಳನ್ನು ಕೂಡ ರಿಮೂವ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸಾಕಷ್ಟು ಜನ ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ಇವರಿಬ್ಬಿಬ್ರು ಕೂಡ ಹಣವನ್ನ ತಗೊಳ್ತಾ ಇರ್ತಾರೆ ಸ್ನೇಹಿತರೆ. ಅದನ್ನು ಕೂಡ ಕಟ್ಟನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಏನು ಸ್ನೇಹಿತರೆ, ಫೇಕ್ ಡಾಕ್ಯುಮೆಂಟ್ಗಳು ಆ ಪರ್ಸನ್ ಇರೋದೇ ಇಲ್ಲ ಸ್ನೇಹಿತರೆ. ಅವರು ಯಾವ್ಯಾವುದೋ ರಾಜ್ಯಗಳಲ್ಲಿ ಇರ್ತಾರೆ. ಅವರ ಫೇಕ್ ಡಾಕ್ಯುಮೆಂಟ್ಗಳನ್ನ ಯೂಸ್ ಅನ್ನ ಮಾಡಿಕೊಂಡು ಅವರ ಹೆಸರಲ್ಲಿ ಇಲ್ಲಿ ಖಾತೆಯನ್ನ ಓಪನ್ ಅನ್ನ ಮಾಡಿ ಅವರ ಹೆಸರಲ್ಲಿ ಫೇಕ್ ಡಾಕ್ಯುಮೆಂಟ್ಗಳಲ್ಲಿ ಅಮೌಂಟ್ ಅನ್ನ ತಗೊಳ್ತಾ ಇರ್ತಾರೆ ಸ್ನೇಹಿತರೆ. ಅವ್ರಿಗೂ ಕೂಡ ಅಮೌಂಟ್ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿಯ ಬಗ್ಗೆ ಕೂಡ ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ವಾಣಿಜ್ಯ ಕಾರ್ಯಗಳಿಗೆ ಸ್ನೇಹಿತರೆ ಅವ್ರ ಯೋಜನೆಯನ್ನ ಬಂದಿರುತ್ತಲ್ಲ ನೋಡಿ, ಅದನ್ನ ಉಪಯೋಗಿಸ್ಕೊಂಡು ವಾಣಿಜ್ಯ ಕಾರ್ಯಗಳಿಗೆ ಯೂಸ್ ಅನ್ನ ಮಾಡ್ಕೊಳ್ಳೋದು. ಅದಾದ ನಂತರ ಬಾಡಿಗೆ ಮನೆಗಳಿಗೆ ಕೊಡೋದು. ಹೊರ ರಾಜ್ಯದಿಂದ ಇರ್ತಾರೆ ಸ್ನೇಹಿತರೆ ಬಾಡಿಗೆ ಮನೆಯಲ್ಲಿ, ಅವ್ರಿಗೂ ಕೂಡ ಗೃಹ ಜ್ಯೋತಿ ಯೋಜನೆಯನ್ನ ಫ್ರೀಯಾಗಿ ಕೊಡೋದು 200 ಯೂನಿಟ್ ಅನ್ನ. ಅದನ್ನೆಲ್ಲವನ್ನು ಕೂಡ ಕಟ್ಟನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಾದ್ಮೇಲೆ ಸ್ನೇಹಿತರೆ 2-3 ಕಡೆ ಒಬ್ಬ ಪರ್ಸನ್ ಹೆಸರಲ್ಲಿ ಏನಪ್ಪಾ ಅಂದ್ರೆ 2-3 ಕಡೆ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಒಬ್ಬರ ಹೆಸರಲ್ಲೇನೆ ಸ್ನೇಹಿತರೆ 4-5 ಮನೆಗಳಿಗೆ ಮೀಟರ್ನ ಹಾಕ್ಸ್ಕೊಂಡು ಅಲ್ಲಿ 200 ಯೂನಿಟ್ಗಳನ್ನ ಯೂಸ್ ಅನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದನ್ನು ಕೂಡ ಸರ್ಕಾರದ ಕಣ್ಣಿಗೆ ಬಿದ್ದಿದ್ದು ಅದನ್ನು ಕೂಡ ಕಟ್ಟನ್ನ ಮಾಡ್ತೀವಿ ಅಂತ ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಬರ್ತಾ ಇರೋರಿಗೆ ನಾರ್ಮಲ್ ಆಗಿ ಬರುತ್ತೆ ಸ್ನೇಹಿತರೆ, ಯಾವುದೇ ತೊಂದರೆ ಇಲ್ಲ. ಹಾಗೆ ಈ ರೀತಿಯಾದಂತ ಮಿಸ್ಟೇಕ್ ಗಳನ್ನ ಮಾಡ್ತಾ ಇರೋರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗೋದೊಂದು ಗ್ಯಾರಂಟಿ ಸ್ನೇಹಿತರೆ. ಮುಂದೆ ಏನಾದ್ರೂ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ತಗೊಳ್ತೀನಿ, ಅಮೌಂಟ್ ಅನ್ನ ತಗೊಳ್ತೀನಿ ಅಂದ್ರೆ ಸ್ನೇಹಿತರೆ ಈ ಒಂದು ರೂಲ್ಸ್ ನ ಕಂಪಲ್ಸರಿ ಇದ್ದೇ ಇರುತ್ತೆ ಸ್ನೇಹಿತರೆ. ಬಯೋಮೆಟ್ರಿಕ್ ಅಂತೂ ಕಂಪಲ್ಸರಿ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ನ ಮಾಡ್ಬಿಟ್ಟಿದ್ದಾರೆ. ಪ್ರತಿ ತಿಂಗಳು ಹೋಗಿ ಮಾಡಿಸ್ಬೇಕಾ, ಜಾಗದಲ್ಲಿ ಹೋಗಿ ಮಾಡಿಸ್ಬೇಕಾ ಅನ್ನೋದ್ರ ಬಗ್ಗೆ ಯಾವುದೇ ತರದ ಮಾಹಿತಿ ಇಲ್ಲ ಸ್ನೇಹಿತರೆ. ಯಾವ್ದಾರ ಮಾಹಿತಿ ಬಂತು ಅಂದ್ರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ 1ರಿಂದ 31ನೇ ಕಂತುವರೆಗೂ ಸಹ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬಂದಿದೆಯಾ? ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.